ಹನುಮಂತನ ಬಗೆಗಿನ ಈ ಆಸಕ್ತಿದಾಯಕ ವಿಚಾರಗಳು ನಿಮಗೆ ಗೊತ್ತೇ? ಹಿಂದೂ ಧರ್ಮದಲ್ಲಿ ಆರಾಧಿಸಲಾಗುವ ದೇವರುಗಳಲ್ಲೇ ಹನುಮಂತನನ್ನು ಮಹಾನ್ ಶಕ್ತಿಶಾಲಿ ಹಾಗೂ ಅಜರಾಮರ ಎಂದು ಪರಿಗಣಿಸಲಾಗುತ್ತದೆ. ಹನುಮಂತನ ಬಗ್ಗೆ ತಿಳಿದುಕೊಳ್ಳಲು ಇನ್ನೂ ಅನೇಕ ವಿಚಾರಗಳಿವೆ. ಅವುಗಳು ಯಾವುವು? ನಾವು ಹನುಮಂತನ ಬಗ್ಗೆ ಯಾವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು ನೋಡೋಣ. ದುಷ್ಟ ಶಕ್ತಿಗಳ ವಿರುದ್ಧದ ದಂಡಯಾತ್ರೆಯಲ್ಲಿ ಭಗವಾನ್ ರಾಮನಿಗೆ ಸಹಾಯ ಮಾಡಿದ ಪ್ರಬಲ ವಾನರ ಹನುಮಂತ ಅಥವಾ ಆಂಜನೇಯ ಸ್ವಾಮಿ. ವಾನರನಾದರೂ ಹಿಂದೂ ಧರ್ಮದ ಅತ್ಯಂತ ಜನಪ್ರಿಯ ದೇವರುಗಳಲ್ಲಿ ಒಬ್ಬನಾಗಿ ಪೂಜಿಸಲ್ಪಡುತ್ತಿದ್ದಾನೆ. ಹನುಮಂತನನ್ನು ಭಗವಾನ್ ಶಿವನ ಅವತಾರವೆನ್ನುವ ನಂಬಿಕೆಯಿದೆ. ಹನುಮಂತನನ್ನು ದೈಹಿಕ ಶಕ್ತಿ, ಪರಿಶ್ರಮ ಮತ್ತು ಭಕ್ತಿಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಲಂಕಾದ ರಾಕ್ಷಸ ರಾಜ ರಾವಣನಿಂದ ಅಪಹರಣಕ್ಕೊಳಗಾದ ರಾಮನ ಹೆಂಡತಿ ಸೀತೆಯನ್ನು ಪತ್ತೆ ಮಾಡುವ ಕಾರ್ಯವನ್ನು ಅವನಿಗೆ ನಿಯೋಜಿಸಲಾಯಿತು. ರಾಮಾಯಣದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನಾದ ಹನುಮಂತನ ಕುರಿತು ತಿಳಿದುಕೊಳ್ಳಲು ಅನೇಕ ವಿಚಾರಗಳಿವೆ. ಅವುಗಳು ಯಾವುವು ಎಂಬುದನ್ನು ನೋಡೋಣ. ಹನುಮಂತನು ಅತ್ಯಂತ ಬುದ್ಧಿವಂತ. ಹಿಂದೂಗಳು ಆರಾಧಿಸುವ ಬಹುಸಂಖ್ಯೆಯ ದೇವರು ಮತ್ತು ದೇವತೆಗಳ ನಡುವೆ ವಿಷ್ಣುವಿನ 10 ಅವತಾರಗಳನ್ನು ಪೂಜಿಸುತ್ತಾರೆ. ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ರಾಮ ಲಂಕಾದ ದುಷ್ಟ ದೊರೆ ರಾವಣನನ್ನು ನಾಶಮಾಡಲು ಸೃಷ್ಟಿ ಮಾಡಲಾಗಿದೆ. ರಾಮನಿಗೆ ಸಹಾಯ ಮಾಡುವ ಸಲುವಾಗಿ ಭಗವಾನ್ ಬ್ರಹ್ಮನು ಕೆಲವು ದೇವರುಗಳು ಮತ್ತು ದೇವತೆಗಳಿಗೆ ವಾನರ ಅಥವಾ ವಾನರರ ಅವತಾರವನ್ನು ತೆಗೆದುಕೊಳ್ಳುವಂತೆ ಆಜ್ಞಾಪಿಸಿದನು. ಹನುಮಂತನನ್ನು ವಾನರ ಸೈನ್ಯದ ಇತರೆ ಮಂಗಗಳಿಗೆ ಹೋಲಿಸಿದರೆ ಅತ್ಯಂತ ಬುದ್ಧಿಶಾಲಿ, ವೇಗ ಮತ್ತು ಬಲವನ್ನು ಹೊಂದಿದವನಾಗಿದ್ದನು. ಹನುಮಂತನ ಜನನ. ಹನುಮಂತನ ಜನನಕ್ಕೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ದೇವತೆಗಳನ್ನು ಉದ್ದೇಶಿಸಿರುವ ಎಲ್ಲಾ ಸ್ತೋತ್ರಗಳು ಮತ್ತು ಪ್ರಾರ್ಥನೆಗಳ ಆಡಳಿತಗಾರನಾದ ಬೃಹಸ್ಪತಿಯು ಅಪ್ಸರ, ಮೋಡಗಳು ಮತ್ತು ನೀರಿನ ಪುಂಜಿಕ ಸ್ಥಳ ಎಂಬ ಸ್ತ್ರೀ ಆತ್ಮವನ್ನು ಹೊಂದಿದ್ದನು. ಪುಂಜಿಕ ಸ್ಥಳವು ಸ್ವರ್ಗದಲ್ಲಿ ತಿರುಗುತ್ತಿತ್ತು ಮತ್ತು ಅಲ್ಲಿ ಧ್ಯಾನ ಮಾಡುತ್ತಿದ್ದ ಕೋತಿಯನ್ನು ಋಷಿ ಅಪಹಾಸ್ಯ ಮಾಡಿ ಕಲ್ಲುಗಳನ್ನು ಎಸೆಯಿತು. ಇದರಿಂದ ಆ ಕೋತಿಯ ಧ್ಯಾನಕ್ಕೆ ಭಂಗವುಂಟಾಯಿತು. ಅವನು ಅವಳನ್ನು ಶಪಿಸಿ ಅವಳನ್ನು ಹೆಣ್ಣು ಮಂಗವಾಗಿ ಪರಿವರ್ತಿಸಿದನು. ಶಾಪದಿಂದ ಅದು ಸ್ವರ್ಗದಿಂದ ಭೂಮಿಯಲ್ಲಿ ಅಲೆದಾಡಬೇಕಾಯಿತು. ಅವಳು ಶಿವನ ಅವತಾರಕ್ಕೆ ಜನ್ಮ ನೀಡಿದರೆ ಮಾತ್ರ ಆ ಶಾಪದಿಂದ ಮುಕ್ತವಾಗುತ್ತಿತ್ತು. ಪುಂಜಿಕ ಸ್ಥಳವು ಶಿವನನ್ನು ಮೆಚ್ಚಿಸಲು ತೀವ್ರವಾದ ತಪಸ್ಸನ್ನು ಮಾಡಿತು ಮತ್ತು ತನ್ನನ್ನು ಅಂಜನಾ ಎಂದು ಮರುನಾಮಕರಣ ಮಾಡಿಕೊಂಡಳು. ಶಿವನು ಅಂತಿಮವಾಗಿ ಅವಳನ್ನು ಶಾಪದಿಂದ ಮುಕ್ತಿ ನೀಡುವುದಾಗಿ ವರವನ್ನು ನೀಡಿದನು. ಅಗ್ನಿದೇವನಾದ ಅಗ್ನಿಯು ಅಯೋಧ್ಯೆಯ ರಾಜನಾದ ದಶರಥನಿಗೆ ತನ್ನ ಹೆಂಡತಿಯರಿಗೆ ದೈವಿಕ ಮಕ್ಕಳನ್ನು ಹೊಂದಲು ಪವಿತ್ರವಾದ ಸಿಹಿಭಕ್ಷ್ಯದ ಬಟ್ಟಲನ್ನು ನೀಡಿದಾಗ ಹದ್ದು ಒಂದು ಪಾಯಸವನ್ನು ಕಸಿದುಕೊಂಡು ಅಂಜನಾ ಧ್ಯಾನ ಮಾಡುತ್ತಿದ್ದ ಸ್ಥಳದಲ್ಲಿ ಬೀಳಿಸಿತು. ನಂತರ ಗಾಳಿ ದೇವನಾದ ಪವನು ಅಂಜನಾ ಚಾಚಿದ ಕೈಗಳ ಮೇಲೆ ಆ ಪಾಯಸವನ್ನು ಬೀಳುವಂತೆ ಮಾಡಿತು. ಅವಳು ದೈವಿಕ ಸಿಹಿಯನ್ನು ತೆಗೆದುಕೊಂಡ ನಂತರ ಅವಳು ಹನುಮಂತನಿಗೆ ಜನ್ಮ ನೀಡಿದಳು. ಹನುಮಂತನ ಬಾಲ್ಯ. ಹನುಮಂತನ ಜನ್ಮವು ಅಂಜನಾ ಶಾಪದಿಂದ ಬಿಡುಗಡೆಯಾಯಿತು. ಅಂಜನಾ ಸ್ವರ್ಗಕ್ಕೆ ಹಿಂದಿರುಗುವ ಮೊದಲು ಹನುಮಂತನು ತನ್ನ ಮುಂದಿನ ಜೀವನದ ಬಗ್ಗೆ ತನ್ನ ತಾಯಿಯನ್ನು ಕೇಳಿದನು. ಅವನು ಎಂದಿಗೂ ಸಾಯುವುದಿಲ್ಲ ಎಂದು ಅವಳು ಅವನಿಗೆ ಭರವಸೆ ನೀಡಿದಳು ಮತ್ತು ಉದಯಿಸುವ ಸೂರ್ಯನಂತೆ ಮಾಗಿದ ಹಣ್ಣುಗಳು ನಿನಗೆ ಆಹಾರವೆಂದು ಹೇಳಿದಳು. ಪ್ರಜ್ವಲಿಸುವ ಸೂರ್ಯನನ್ನು ತನ್ನ ಆಹಾರವೆಂದು ತಪ್ಪಾಗಿ ಭಾವಿಸಿ ದೈವಿಕ ಶಿಶು ಹನುಮಂತನು ಸೂರ್ಯನನ್ನೇ ನುಂಗಲು ಮುಂದಾಗುತ್ತಾನೆ. ಹನುಮಂತನ ಆಕ್ರಮಣದಿಂದ ಸೂರ್ಯನನ್ನು ರಕ್ಷಿಸಲು ಇಂದ್ರನು ತನ್ನ ಆಯುಧದಿಂದ ಹನುಮಂತನಿಗೆ ಹೊಡೆಯುತ್ತಾನೆ. ಪೆಟ್ಟಿನ ರಭಸಕ್ಕೆ ನೋವಿನಿಂದ ಹನುಮಂತನು ಭೂಮಿಗೆ ಬಂದು ಬೀಳುತ್ತಾನೆ. ಹನುಮಂತನ ಸಾಕು ತಂದೆಯಾದ ಪವನನು ಬ್ರಹ್ಮನ ಬಳಿಗೆ ಬಂದು ಸೂರ್ಯನ ಶಾಖಕ್ಕೆ ಸುಟ್ಟ ಮತ್ತು ಹೊಡೆದ ನೋವಿನಿಂದ ನರಳುತ್ತಿದ್ದ ಮಗನನ್ನು ರಕ್ಷಿಸುವಂತೆ ಬ್ರಹ್ಮನನ್ನು ಬೇಡಿಕೊಂಡನು. ನಂತರ ಬ್ರಹ್ಮದೇವನನ್ನು ಹನುಮಂತನನ್ನು ರಕ್ಷಿಸಿ ಆತನಿಗೆ ಅಜೇಯ ಮತ್ತು ಅಮರನಾಗಿರುವಂತೆ ವರವನ್ನು ನೀಡಿದನು. ಹನುಮಂತನ ಶಿಕ್ಷಣ. ಹನುಮಂತನು ಸೂರ್ಯನನ್ನು ತನ್ನ ಉಪದೇಶಕನನ್ನಾಗಿ ಆರಿಸಿಕೊಂಡನು ಮತ್ತು ತನಗೆ ಧರ್ಮಗ್ರಂಥಗಳನ್ನು ಕಲಿಸಲು ಸೂರ್ಯನನ್ನು ಕೇಳಿದನು. ಸೂರ್ಯ ಇದಕ್ಕೆ ಒಪ್ಪಿದನು ಮತ್ತು ಹನುಮಂತನು ಅವನ ಶಿಷ್ಯನಾದನು. ಆದರೆ ಸೂರ್ಯದೇವನು ಒಂದೆಡೆ ನಿಲ್ಲದೆ ನಿರಂತರವಾಗಿ ಚಲಿಸುತ್ತಿದ್ದ. ಹನುಮಂತನು ತನ್ನ ನಿರಂತರ ಚಲಿಸುವ ಗುರುಗಳಿಂದ ಆಕಾಶವನ್ನು ಸಮಾನ ವೇಗದಲ್ಲಿ ಹಿಂದಕ್ಕೆ ಚಲಿಸುವ ಮೂಲಕ ತನ್ನ ಶಿಕ್ಷಣವನ್ನು ಪಡೆದುಕೊಂಡನು. ಹನುಮಂತನ ಅಸಾಧಾರಣ ಏಕಾಗ್ರತೆಯು ಕೇವಲ 60 ಗಂಟೆಗಳಲ್ಲಿ ಗ್ರಂಥಗಳನ್ನು ಕರಗತ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು. ಮಂಕಿ ದೇವರನ್ನು ಪೂಜಿಸುವುದು. ಸಾಂಪ್ರದಾಯಿಕವಾಗಿ ಹಿಂದೂ ಜನರು ಹನುಮಂತನ ಆಶೀರ್ವಾದಕ್ಕಾಗಿ ಉಪವಾಸವನ್ನು ಕೈಗೊಳ್ಳುತ್ತಾರೆ. ಹನುಮಂತನ ಆರಾಧನೆಗಾಗಿ ಮಂಗಳವಾರ ಮತ್ತು ಶನಿವಾರವನ್ನು ಆಯ್ದುಕೊಳ್ಳುತ್ತಾರೆ. ಮತ್ತು ಹನುಮಾನ್ ಗೌರವಾರ್ಥವಾಗಿ ವಾರದ ಆಚರಣೆಯ ವಾರವಾಗಿ ಮಂಗಳವಾರ ಮತ್ತು ಕೆಲವು ಸಂದರ್ಭಗಳಲ್ಲಿ ಶನಿವಾರದಂದು ವಿಶೇಷ ಕೊಡುಗೆಗಳನ್ನು ನೀಡುತ್ತಾರೆ. ತೊಂದರೆಯ ಸಮಯದಲ್ಲಿ ಹನುಮಾನ್ ಹೆಸರನ್ನು ಪಠಿಸುವುದು ಅಥವಾ ಅವನ ಸ್ತೋತ್ರವನ್ನು ಹನುಮಾನ್ ಚಾಲಿಸಾ ಹಾಡುವುದು ಮತ್ತು ಬಜರಂಗಬಲಿ ಕಿ ಜೈ ಎಂದು ಉಚ್ಚರಿಸುವುದು ಓರ್ವ ವ್ಯಕ್ತಿಯನ್ನು ಎಲ್ಲಾ ಸಮಸ್ಯೆಗಳಿಂದ ಮುಕ್ತವಾಗಿಸುತ್ತದೆ.
ಹನುಮಂತನ ಜನ್ಮ ದಿನಾಚರಣೆಯಾಗಿ ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ಹನುಮಂತನ ಭಕ್ತಿಗೆ ಪ್ರತೀಕವಾಗಿ ನಾವು ಭಾರತದಲ್ಲಿ ಅನೇಕ ಹನುಮಾನ್ ದೇವಾಲಯಗಳನ್ನು ನೋಡಬಹುದು. ಭಕ್ತಿಯ ಶಕ್ತಿ. ಹನುಮಂತನ ಪಾತ್ರವನ್ನು ಹಿಂದೂ ಧರ್ಮದಲ್ಲಿ ಪ್ರತಿ ಮಾನವ ವ್ಯಕ್ತಿಯೊಳಗೆ ಬಳಸದೇ ಇರುವ ಅನಿಯಮಿತ ಶಕ್ತಿಯ ಉದಾಹರಣೆಯಾಗಿ ಬಳಸಲಾಗುತ್ತದೆ. ಹನುಮಂತನು ತನ್ನ ಎಲ್ಲಾ ಶಕ್ತಿಯನ್ನು ಭಗವಾನ್ ರಾಮನ ಆರಾಧನೆಯ ಕಡೆಗೆ ನಿರ್ದೇಶಿಸಿದನು ಮತ್ತು ಅವನ ನಿರಂತರ ಭಕ್ತಿಯು ಅವನನ್ನು ಎಲ್ಲಾ ದೈಹಿಕ ಆಯಾಸದಿಂದ ಮುಕ್ತನಾಗುವಂತೆ ಮಾಡಿತು. ಮತ್ತು ಹನುಮಂತನ ಏಕೈಕ ಆಸೆ ರಾಮನ ಸೇವೆ ಮಾಡುವುದನ್ನು ಮುಂದುವರಿಸುವುದಾಗಿತ್ತು. ಆದ್ದರಿಂದ ಹನುಮಂತನು ರಾಮನಿಗೆ ಸೀತೆಯ ಹುಡುಕಾಟದಲ್ಲಿ ಸಹಾಯ ಮಾಡುತ್ತಾನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.